ಅದು ಕೃಷಿ ಮತ್ತು ಜನ ಜಾನುವಾರುಗಳ ಬಳಕೆಗೆ ಆಧಾರವಾಗಿರುವ ಕೆರೆ. ಆದರೆ ಆ ಕೆರೆಯ ಒಡಲಿಗೆ ಕಾರ್ಖಾನೆಗಳ ತ್ಯಾಜ್ಯ ಮಿಶ್ರಿತ ನೀರು ಸೇರುತ್ತಿದೆ. ರಾಸಾಯನಿಕ ಮಿಶ್ರಿತ ನೀರು ಬಿಡ್ತಿರೋ ಕಾರ್ಖಾನೆಗಳು ಜನರ ಆರೋಗ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇವೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬನ್ನಿಕುಪ್ಪೆ ಕೆರೆ ಒಡಲಿಗೆ ಕಾರ್ಖಾನೆ ತ್ಯಾಜ್ಯ. ಕಣ್ಮುಚ್ಚಿ ಕುಳಿತ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು. ಹೌದು, ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದ 1 ಮತ್ತು 2ನೇ ಹಂತದಲ್ಲಿರುವ ಕೆಲವು ಕಾರ್ಖಾನೆಗಳ ತ್ಯಾಜ್ಯ ಮಿಶ್ರಿತ ನೀರು ಚರಂಡಿ ಮೂಲಕ ಕೆರೆಯ ಒಡಲು ಸೇರ್ತಿದೆ. ಹಾರೋಹಳ್ಳಿ ತಾಲೂಕಿನ ಬನ್ನಿಕುಪ್ಪೆ ಕೆರೆಗೆ ರಾಸಾಯನಿಕ ಯುಕ್ತ ನೀರು ಸೇರ್ತಾ ಇರೋದ್ರಿಂದ ಇಡೀ ಕೆರೆ ನೀರು ಕಲುಷಿತವಾಗಿ ಜಲಚರ, ಜನ, ಜಾನುವಾರುಗಳಿಗೆ ಕಂಟಕವಾಗಿದೆ. ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದ ಬನ್ನಿಕುಪ್ಪೆ ಗ್ರಾಮದ ಬಳಿ ಇರುವ ಕಾರ್ಖಾನೆಗಳು ತ್ಯಾಜ್ಯದ ನೀರನ್ನ ಚರಂಡಿಗೆ ನೇರವಾಗಿ ಬಿಟ್ಟು ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾವೆ. ರಾತ್ರಿ ವೇಳೆ ಚರಂಡಿಗಳಿಗೆ ವಿಷಪೂರಿತ ರಾಸಾಯನಿಕ ಮಿಶ್ರಿತ ನೀರನ್ನ ಕಾರ್ಖಾನೆಗಳು ಹರಿಬಿಡ್ತಾ ಇದೆ. ಕಾರ್ಖಾನೆಗಳು ನೀರನ್ನ ಹೊರಬಿಡಲು ಸಂಸ್ಕರಣಾ ಘಟಕ ನಿರ್ಮಾಣ ಮಾಡಿ ಸಂಸ್ಕರಿಸಿದ ನೀರನ್ನ ಹೊರಬಿಡಬೇಕು ಅನ್ನೋ ನಿಯಮ ಇದೆ. ಆದರೆ ಈ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಇದರಿಂದ ಕೆರೆಯ ನೀರು ಕಲುಷಿತಗೊಂಡು ಜಲಚರಗಳಿಗೆ ಮಾರಕವಾಗಿದೆ. ಈ ನೀರನ್ನ ಕೃಷಿ ಚಟುವಟಿಕೆಗೆ ಬಳಕೆ ಮಾಡಿದ್ರೆ ಬೆಳೆಗಳು ಹಾಳಾಗ್ತಿವೆ. ಬನ್ನಿಕುಪ್ಪೆಯ ಬಳಿ 6-7 ಕಾರ್ಖಾನೆಗಳು ಇದೇ ರೀತಿ ತ್ಯಾಜ್ಯ ಸಂಸ್ಕರಣೆ ಮಾಡದೆ ನೇರವಾಗಿ ಹಳ್ಳಕ್ಕೆ ನೀರು ಬಿಡ್ತಾ ಇರೋದ್ರಿಂದ ಗ್ರಾಮದ ಕೆರೆ ಒಡಲು ಕಲುಷಿತಗೊಂಡು ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕೈಗಾರಿಕಾ ಪ್ರದೇಶ ಆದ್ಮೇಲೆ ಈಗ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾರಲ್ಲ ನೀರನ್ನ, ತ್ಯಾಜ್ಯ ನೀರ ಡೈರೆಕ್ಟ್ ಆಗಿಬಿಡ್ತಾವ್ರೆ. ಈ ತರ ಆಗ್ಬಿಟ್ಟು ನಮ್ಮ ಕೃಷಿಗೆ ಆಗ್ಲಿ ವ್ಯವಸಾಯಕ್ಕಾಗ್ಲಿ ನೀರು ಏನು ಯೂಸ್ ಆಯ್ತಾ ಇಲ್ಲ, ಎಲ್ಲ ಪರಿಸರ ನಾಶ ಆಯ್ತೈತೆ. ಅಧಿಕಾರಿಗಳು ಸೂಕ್ತ ಕ್ರಮ ತಗೋತಾ ಇಲ್ಲ. ಮನವಿ ಮಾಡಿದ್ರು ಅಧಿಕಾರಿಗಳು ಸರ್, ಮನವಿ ಮಾಡಿದ್ರು ಏನು ಮಾಡಿದ್ರು ಬರ್ತಾರೆ, ಒಂದ್ಸಲ ಸ್ಪಾಟ್ ವಿಸಿಟ್ ಮಾಡ್ತಾರೆ, ಮತ್ತೆ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಿಲ್ಲ. ಇನ್ನು ನಿಯಮಗಳನ್ನ ಕಾರ್ಖಾನೆಗಳು ಉಲ್ಲಂಘನೆ ಮಾಡುತ್ತಿದ್ರು ಸಂಬಂಧಪಟ್ಟ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ. ಈ ಬಗ್ಗೆ ಗ್ರಾಮಸ್ಥರೇ ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಕೂಡಲೇ ಸಮಸ್ಯೆ ಬಗೆಹರಿಸದೇ ಇದ್ರೆ ಕಾರ್ಖಾನೆಗಳ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ರೈತರು ಕಿಡಿಕಾರಿದ್ದಾರೆ. ಅವ್ರಿಗೆ ನೋಡಿ ಪರಿಜ್ಞಾನ ಇಲ್ಲ ಸರ್ಕಾರಿ ಕೆಲಸದ ಮೇಲೆ. ರಿಪೀಟೆಡ್ ಆಗಿ ಅಲ್ಲಿನ ಜನ ರೈತರುಗಳು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಆ ಕಲುಷಿತ ನೀರನ್ನ ಬಂದ್ ಮಾಡೋದ್ರೊಳಗೆ ವಿಫಲ ಆಗಿರ್ತಾರೆ. ಕಾರಣ ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನ್ ಬನ್ನಿಕುಪ್ಪೆ ಗ್ರಾಮದಲ್ಲಿ ನಡೀತಾ ಇದೆ, ಸಂಸ್ಕರಣೆ ಮಾಡಿದಂತ ನೀರನ್ನ ಬಿಡದೇನೆ ಅಲ್ಲೇನ್ ಮಾಡಿದ್ದಾರೆ, ಇಂಡಸ್ಟ್ರಿಯಿಂದ ಬರ್ತಕ್ಕಂತ ಕಲುಷಿತ ನೀರು, ವಿಷಪೂರಿತ ನೀರನ್ನ ಕೆರೆಗೆ ಬಿಡ್ತಾ ಇದ್ದಾರೆ. ಒಟ್ಟಾರೆ ಕಾರ್ಖಾನೆಗಳ ಬೇಜವಾಬ್ದಾರಿ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರು ಸಂಕಷ್ಟ ಎದುರಿಸುವಂತಾಗಿದೆ. ಜನ ಜಾನುವಾರುಗಳಿಗೆ ಆಸರೆ ಆಗಬೇಕಾದ ಕೆರೆ ಕಲುಷಿತವಾಗ್ತಿದೆ. ಗ್ರಾಮಸ್ಥರಿಗೆ ಅನಾರೋಗ್ಯದ ಆತಂಕ ಹೆಚ್ಚಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕಿದೆ. ಮಹದೇವ ಸ್ವಾಮಿ, ಕೂಡೆಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಅದು ಕೃಷಿ ಮತ್ತು ಜನ ಜಾನುವಾರುಗಳ ಬಳಕೆಗೆ ಆಧಾರವಾಗಿರುವ ಕೆರೆ. ಆದರೆ ಆ ಕೆರೆಯ ಒಡಲಿಗೆ ಕಾರ್ಖಾನೆಗಳ ತ್ಯಾಜ್ಯ ಮಿಶ್ರಿತ ನೀರು ಸೇರುತ್ತಿದೆ. ರಾಸಾಯನಿಕ ಮಿಶ್ರಿತ ನೀರು ಬಿಡ್ತಿರೋ ಕಾರ್ಖಾನೆಗಳು ಜನರ ಆರೋಗ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇವೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬನ್ನಿಕುಪ್ಪೆ ಕೆರೆ ಒಡಲಿಗೆ ಕಾರ್ಖಾನೆ ತ್ಯಾಜ್ಯ. ಕಣ್ಮುಚ್ಚಿ ಕುಳಿತ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು. ಹೌದು, ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದ 1 ಮತ್ತು 2ನೇ ಹಂತದಲ್ಲಿರುವ ಕೆಲವು ಕಾರ್ಖಾನೆಗಳ ತ್ಯಾಜ್ಯ ಮಿಶ್ರಿತ ನೀರು ಚರಂಡಿ ಮೂಲಕ ಕೆರೆಯ ಒಡಲು ಸೇರ್ತಿದೆ. ಹಾರೋಹಳ್ಳಿ ತಾಲೂಕಿನ ಬನ್ನಿಕುಪ್ಪೆ ಕೆರೆಗೆ ರಾಸಾಯನಿಕ ಯುಕ್ತ ನೀರು ಸೇರ್ತಾ ಇರೋದ್ರಿಂದ ಇಡೀ ಕೆರೆ ನೀರು ಕಲುಷಿತವಾಗಿ ಜಲಚರ, ಜನ, ಜಾನುವಾರುಗಳಿಗೆ ಕಂಟಕವಾಗಿದೆ. ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದ ಬನ್ನಿಕುಪ್ಪೆ ಗ್ರಾಮದ ಬಳಿ ಇರುವ ಕಾರ್ಖಾನೆಗಳು ತ್ಯಾಜ್ಯದ ನೀರನ್ನ ಚರಂಡಿಗೆ ನೇರವಾಗಿ ಬಿಟ್ಟು ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾವೆ.
ರಾತ್ರಿ ವೇಳೆ ಚರಂಡಿಗಳಿಗೆ ವಿಷಪೂರಿತ ರಾಸಾಯನಿಕ ಮಿಶ್ರಿತ ನೀರನ್ನ ಕಾರ್ಖಾನೆಗಳು ಹರಿಬಿಡ್ತಾ ಇದೆ. ಕಾರ್ಖಾನೆಗಳು ನೀರನ್ನ ಹೊರಬಿಡಲು ಸಂಸ್ಕರಣಾ ಘಟಕ ನಿರ್ಮಾಣ ಮಾಡಿ ಸಂಸ್ಕರಿಸಿದ ನೀರನ್ನ ಹೊರಬಿಡಬೇಕು ಅನ್ನೋ ನಿಯಮ ಇದೆ. ಆದರೆ ಈ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಇದರಿಂದ ಕೆರೆಯ ನೀರು ಕಲುಷಿತಗೊಂಡು ಜಲಚರಗಳಿಗೆ ಮಾರಕವಾಗಿದೆ. ಈ ನೀರನ್ನ ಕೃಷಿ ಚಟುವಟಿಕೆಗೆ ಬಳಕೆ ಮಾಡಿದ್ರೆ ಬೆಳೆಗಳು ಹಾಳಾಗ್ತಿವೆ. ಬನ್ನಿಕುಪ್ಪೆಯ ಬಳಿ 6-7 ಕಾರ್ಖಾನೆಗಳು ಇದೇ ರೀತಿ ತ್ಯಾಜ್ಯ ಸಂಸ್ಕರಣೆ ಮಾಡದೆ ನೇರವಾಗಿ ಹಳ್ಳಕ್ಕೆ ನೀರು ಬಿಡ್ತಾ ಇರೋದ್ರಿಂದ ಗ್ರಾಮದ ಕೆರೆ ಒಡಲು ಕಲುಷಿತಗೊಂಡು ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕೈಗಾರಿಕಾ ಪ್ರದೇಶ ಆದ್ಮೇಲೆ ಈಗ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾರಲ್ಲ ನೀರನ್ನ, ತ್ಯಾಜ್ಯ ನೀರು ಡೈರೆಕ್ಟ್ ಆಗ್ಬಿಡ್ತಾವ್ರೆ. ಈ ತರ ಆಗ್ಬಿಟ್ಟು ನಮ್ಮ ಕೃಷಿಗೆ ಆಗ್ಲಿ ವ್ಯವಸಾಯಕ್ಕಾಗ್ಲಿ ನೀರು ಏನು ಯೂಸ್ ಆಯ್ತಾ ಇಲ್ಲ, ಎಲ್ಲ ಪರಿಸರ ನಾಶ ಆಯ್ತೈತೆ. ಅಧಿಕಾರಿಗಳು ಸೂಕ್ತ ಕ್ರಮ ತಗೋತಾ ಇಲ್ಲ. ಮನವಿ ಮಾಡಿದ್ರು ಅಧಿಕಾರಿಗಳು ಸರ್, ಮನವಿ ಮಾಡಿದ್ರು ಏನು ಮಾಡಿದ್ರು ಬರ್ತಾರೆ, ಒಂದ್ಸಲ ಸ್ಪಾಟ್ ವಿಸಿಟ್ ಮಾಡ್ತಾರೆ, ಮತ್ತೆ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಿಲ್ಲ. ಇನ್ನು ನಿಯಮಗಳನ್ನ ಕಾರ್ಖಾನೆಗಳು ಉಲ್ಲಂಘನೆ ಮಾಡುತ್ತಿದ್ರು ಸಂಬಂಧಪಟ್ಟ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ. ಈ ಬಗ್ಗೆ ಗ್ರಾಮಸ್ಥರೇ ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಕೂಡಲೇ ಸಮಸ್ಯೆ ಬಗೆಹರಿಸದೇ ಇದ್ರೆ ಕಾರ್ಖಾನೆಗಳ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ರೈತರು ಕಿಡಿಕಾರಿದ್ದಾರೆ. ಅವ್ರಿಗೆ ನೋಡಿ ಪರಿಜ್ಞಾನ ಇಲ್ಲ ಸರ್ಕಾರಿ ಕೆಲಸದ ಮೇಲೆ. ರಿಪೀಟೆಡ್ ಆಗಿ ಅಲ್ಲಿನ ಜನ ರೈತರುಗಳು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಆ ಕಲುಷಿತ ನೀರನ್ನ ಬಂದ್ ಮಾಡೋದ್ರೊಳಗೆ ವಿಫಲ ಆಗಿರ್ತಾರೆ. ಕಾರಣ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನ್ ಬನ್ನಿಕುಪ್ಪೆ ಗ್ರಾಮದಲ್ಲಿ ನಡೀತಾ ಇದೆ, ಸಂಸ್ಕರಣೆ ಮಾಡಿದಂತ ನೀರನ್ನ ಬಿಡದೇನೆ ಅಲ್ಲೇನ್ ಮಾಡಿದ್ದಾರೆ, ಇಂಡಸ್ಟ್ರಿಯಿಂದ ಬರ್ತಕ್ಕಂತ ಕಲುಷಿತ ನೀರು, ವಿಷಪೂರಿತ ನೀರನ್ನ ಕೆರೆಗೆ ಬಿಡ್ತಾ ಇದ್ದಾರೆ. ಒಟ್ಟಾರೆ ಕಾರ್ಖಾನೆಗಳ ಬೇಜವಾಬ್ದಾರಿ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರು ಸಂಕಷ್ಟ ಎದುರಿಸುವಂತಾಗಿದೆ. ಜನ ಜಾನುವಾರುಗಳಿಗೆ ಆಸರೆ ಆಗಬೇಕಾದ ಕೆರೆ ಕಲುಷಿತವಾಗ್ತಿದೆ. ಗ್ರಾಮಸ್ಥರಿಗೆ ಅನಾರೋಗ್ಯದ ಆತಂಕ ಹೆಚ್ಚಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕಿದೆ. ಮಹದೇವ ಸ್ವಾಮಿ, ಕುರುಡೇಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಅದು ಕೃಷಿ ಮತ್ತು ಜನ ಜಾನುವಾರುಗಳ ಬಳಕೆಗೆ ಆಧಾರವಾಗಿರುವ ಕೆರೆ. ಆದರೆ ಆ ಕೆರೆಯ ಒಡಲಿಗೆ ಕಾರ್ಖಾನೆಗಳ ತ್ಯಾಜ್ಯ ಮಿಶ್ರಿತ ನೀರು ಸೇರುತ್ತಿದೆ. ರಾಸಾಯನಿಕ ಮಿಶ್ರಿತ ನೀರು ಬಿಡ್ತಿರೋ ಕಾರ್ಖಾನೆಗಳು ಜನರ ಆರೋಗ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇವೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬನ್ನಿಕುಪ್ಪೆ ಕೆರೆ ಒಡಲಿಗೆ ಕಾರ್ಖಾನೆ ತ್ಯಾಜ್ಯ. ಕಣ್ಮುಚ್ಚಿ ಕುಳಿತ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು. ಹೌದು, ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದ 1 ಮತ್ತು 2ನೇ ಹಂತದಲ್ಲಿರುವ ಕೆಲವು ಕಾರ್ಖಾನೆಗಳ ತ್ಯಾಜ್ಯ ಮಿಶ್ರಿತ ನೀರು ಚರಂಡಿ ಮೂಲಕ ಕೆರೆಯ ಒಡಲು ಸೇರ್ತಿದೆ. ಹಾರೋಹಳ್ಳಿ ತಾಲೂಕಿನ